ಎಲ್ಲರಿಗೂ ಶುಭೋದಯ. ಓಷನ್ ಟ್ರ್ಯಾಕರ್ನ ಹೊಸ ಆವೃತ್ತಿ ಪ್ರಕಾರ VHSND ಮಾಹಿತಿಯನ್ನು ವಿಲೇಜ್ ಹೆಲ್ತ್ ನ್ಯೂಟ್ರಿಷನ್ ಆ್ಯಂಡ್ ಸ್ಯಾನಿಟೈಸೇಷನ್ ಡೇ ಅಂದರೆ ನೀವು ಅದು ಮಾಡ್ತಿರಲ್ಲ ಚುಚ್ಚುಮದ್ದು ಕಾರ್ಯಕ್ರಮ, ವ್ಯಾಕ್ಸಿನೇಷನ್ನು ಅದೆಲ್ಲ. ಸೊ ಅದನ್ನು ಪೋಷನ್ ಟ್ರ್ಯಾಕರ್ನಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ. ಸೊ ಮೊದಲನೇದಾಗಿ ನೀವು ಲಾಗಿನ್ ಆಗ್ತೀರಾ ಹೋಮ್ ಪೇಜಲ್ಲಿ ನಿಮ್ಮದು ಎಷ್ಟು ಫಲಾನುಭವಿಗಳು ಇರ್ತಾವಂತ ನೋಡಿರ್ತೀರಿ. ಸೊ ಇಲ್ಲಿ ನೋಡ್ರಲ್ಲಿ ಮತ್ತು ಇಲ್ಲಿ 3 ಆಪ್ಷನ್ಗೆ ಹೋಗ್ರಿ. 3 ಆಪ್ಷನ್ಗೆ ಹೋಗ್ಬಿಟ್ಟು ಕಾರ್ಯಕ್ರಮಗಳು ಇರ್ತದಲ್ಲ, ಅಲ್ಲಿ ಇಂಗ್ಲೀಷ್ನಾಗ ಇವೆಂಟ್ಸ್ ಅಂತ ಇದೆ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ VHSND ಅಂತ ಇರುತ್ತೆ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಬರ್ತೈತಿ ನೀಲಿ ಪಟ್ಟಿ, ಆ್ಯಡ್ VHSND ಡೀಟೇಲ್ಸ್ ಅಂತೇಳಿ. ಓಕೆ, ಸೊ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಮ್ಯಾಗ ನೋಡಿರಿ ಡೇಟ್, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇದು ಫಾರ್ ಎಕ್ಸಾಂಪಲ್ 6ನೇ ತಾರೀಕು ಮಾಡ್ಯಾರ ಅಂತ ತಿಳ್ಕೊರಿ ಇದನ್ನ. ಸೊ ಆ್ಯಕ್ಚುಲಿ ಇದು 3ನೇ ಶನಿವಾರ ಮಾಡಬೇಕಿದೆ ಆ್ಯಕ್ಚುಲಿ. ಸೊ ಇದು ಡೆಮೋ ಸಲುವಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ 3ನೇ ಶನಿವಾರ ಇದನ್ನ ಹಾಕಿರಿ ನೀವೆಲ್ಲರೂ. ಸೊ ಈಗ ಡೇಟ್ ಅಂತೂ ಕ್ಲಿಕ್ ಮಾಡಿದ್ವಿ. ಸೊ ತೆಳಗೆ ನೋಡಿರಿ ಪಾರ್ಟಿಸಿಪೆಂಟ್ಸ್ ಅಂದರೆ ಭಾಗವಹಿಸಿದವರು ಯಾರ್ಯಾರು: ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿ, ANM, ಆಮೇಲೆ ICDS ಸೂಪರ್ವೈಸರ್ಸು, ಅವತ್ತು ಯಾರ್ಯಾರು ಬಂದಿರ್ತಾರೆ, ಆಮೇಲೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಬಂದಿದ್ದಾರೆ ಅಂದರೆ ಅವ್ರದ್ದು, ಆಮೇಲೆ ಆಶಾ ಕಾರ್ಯಕರ್ತೆ, ಆಮೇಲೆ ಎಲ್ಲನೂ ಹಾಕ್ಕೋಬೇಕು. ಸೊ ಯಾವ ಇರೋಂಗಿಲ್ಲಲ್ಲ ಅದನ್ನು ಬಿಡ್ರಿ. ಆಮೇಲೆ ಇತರರನ್ನು ಕ್ಲಿಕ್ ಮಾಡ್ಕೋರಿ. ನೆಕ್ಸ್ಟ್ ಗರ್ಭಿಣಿಯರು ಎಷ್ಟು ಅದಾರ ನಿಮ್ಮಲ್ಲಿ. ಸೊ ಫಾರ್ ಎಕ್ಸಾಂಪಲ್ 7 ಅಂದರೆ ನಿಮ್ಮ ಫಲಾನುಭವಿಗಳು ಎಷ್ಟು ಇರ್ತಾರಲ್ಲ ಅಷ್ಟು ಅದನ್ನು ಹಾಕೋಬೇಕು. ನೆಕ್ಸ್ಟ್ ಮಕ್ಕಳು ಎಷ್ಟು ಇರ್ತಾವೆ ಅದನ್ನು ಹಾಕ್ರಿ. ನೆಕ್ಸ್ಟ್ ಇದು ಕಿಶೋರಿಯರಂತೂ ಬರೋಂಗಿಲ್ಲ ಆಲ್ಮೋಸ್ಟ್. ಸೊ 0 ಹಾಕೋರಿ, ಅಥವಾ ಬಂದಿದ್ರಂದ್ರೆ 1 ಅಂತ ಹಾಕೋರಿ. ಮದರ್ಸ್ ಆಫ್ ಚಿಲ್ಡ್ರನ್ ಅಂದರೆ ಮಕ್ಕಳ ತಾಯಂದಿರು ಎಷ್ಟು ಮಂದಿ ಬಂದಾರ ಅದನ್ನು ಹಾಕ್ರಿ. ನೆಕ್ಸ್ಟ್ ಗಾರ್ಡಿಯನ್ಸ್ ಅಂದರೆ ಪೋಷಕರು ಯಾರಾದರೂ ಬಂದಿದ್ರು ಅಂದ್ರೆ ಅದನ್ನು ಹಾಕ್ರಿ. ಮತ್ತು ಮುಂದೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲೊಂದು ಹೊಸ ಪೇಜ್ ಓಪನ್ ಆಗುತ್ತೆ ನೋಡಿರಿ, ವ್ಯಾಕ್ಸಿನೇಷನ್ ಅಂತೇಳಿ. ಸೊ ಇದ್ರಾಗ ಎಷ್ಟು ಆಪ್ಷನ್ಸ್ ಅದಾವೆ ನೋಡಿರಿ, ಇಷ್ಟೆಲ್ಲ ಅದಾವೆ. ಸೊ ಫಸ್ಟ್ ವ್ಯಾಕ್ಸಿನೇಷನ್ ತೊಗೋತೀನಿ ನಾನು. ಇದರಲ್ಲಿನೂ ಅದೇ ರೀತಿ ಹಾಕಬೇಕು. ಸೊ ಇದನ್ನು ಮಾಹಿತಿಯನ್ನು ಹಾಕ್ಕೊಂಡೆ ನಾನು. ನೆಕ್ಸ್ಟ್ ಸಪ್ಲಿಮೆಂಟ್ ಅಂತ. ಸಪ್ಲಿಮೆಂಟ್ ಒಳಗೆ ಏನು ಬರ್ತದೆ ರೀ, ಇಲ್ಲಿ ನೋಡಿರಿ ವಿಟಾಮಿನ್ಸು, ಕ್ಯಾಲ್ಶಿಯಮು ಅವೆಲ್ಲ ಹಾಕೋಬೇಕು. ಓಕೆ, ಅದು ಎಷ್ಟು ಮಂದಿ ಕೊಟ್ಟರೆ ಅದನ್ನ ಹಾಕಬೇಕು ನೋಡಿರಿ. ಸಪ್ಲಿಮೆಂಟ್ ಒಳಗೆ ನೋಡಿರಿ ವಿಟಾಮಿನ್ಸು, ಅಲ್ಬೆಂಡೈಜಾಲು, ಕ್ಯಾಲ್ಶಿಯಮು, ಅಮಾಕ್ಸ್ಲಿನು, ಮಲ್ಟಿವಿಟಮಿನ್ನು, ಜಿಂಕು, ಐರನ್ ಸಿರಪ್. ಸೊ ನಾವು ನಮ್ಮ ಸರ್ಕಾರದ ಪ್ರಕಾರ ನಾವು ಯಾವ ರೀತಿ ನಾವು ಇದು ಕೊಡ್ತೀವಲ್ಲ ಎಲ್ಲ ಫಲಾನುಭವಿಗಳಿಗೆ, ಅದನ್ನು ನೀವು ಅದು ಕಡ್ಡಾಯವಾಗಿ ಅದ್ರ ಪ್ರಕಾರನೇ ಹಾಕಿರಿ. ಅಂದರೆ ನಿಮ್ಗೆ ರೂಲ್ಸ್ ಎಲ್ಲ ಗೊತ್ತಿರ್ತೈತೆ ಅದು, ಯಾಕಂದರೆ ಅಲ್ಲಿ ಆಶಾದವ್ರು ಇರ್ತಾರೆ, ಆಮೇಲೆ ಮೆಡಿಕಲ್ ಡಿಪಾರ್ಟ್ಮೆಂಟ್ದವ್ರು ಇರ್ತಾರೆ. ಸೊ ಅದ್ರ ಪ್ರಕಾರ ನೀವು ಹಾಕಿರಿ. ನಾನು ಜಸ್ಟ್ ಡೆಮೋ ಸಲುವಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿರಿ ಟೆಸ್ಟಿಂಗ್ ಅಂತಿರುತ್ತೆ, ಚೆಕಪ್ ಏನು ಮಾಡ್ತೀರಾ ನೀವು, HB, ಬ್ಲಡ್ ಶುಗರ್ ಮತ್ತು ANC. ಸೊ ಅದನ್ನು ಎಷ್ಟು ಮಂದಿಗೆ ಮಾಡಿದರೆ ಅದನ್ನ ಹಾಕ್ಬೇಕಿಲ್ಲ. ನಾನು ಜಸ್ಟ್ ಡೆಮೋ ಸಲುವಾಗಿ 12 ಹಾಕೀನಿ. ಸೊ ನಿಮ್ಮಲ್ಲಿ ಎಷ್ಟು ಮಂದಿಗೆ ಮಾಡಿರ್ತಾರಲ್ಲ ಅದನ್ನ ಹಾಕಿರಿ. ಸೊ ಗ್ರೋತ್ ಮಾನಿಟ್ರಿಂಗ್ ಎಷ್ಟು ಮಂದಿಗೆ ಮಾಡಿದ್ರಿ, ಅದನ್ನು ಹಾಕಬೇಕು. ಅದು ಅಂತೂ 100% ಎಲ್ಲರಿಗೂ ಮಾಡಲೇಬೇಕಾಕೈತಿ. ಸೊ ಇದನ್ನು ನಿಮ್ಮಲ್ಲಿ ಎಷ್ಟು ಫಲಾನುಭವಿ ಇರ್ತಾರಲ್ಲ ಅಷ್ಟು ಮಂದಿ ಇದೆಲ್ಲ ಹಾಕಿರಿ. ನೆಕ್ಸ್ಟ್ ಕೌನ್ಸಿಲಿಂಗ್ ಸರ್ವಿಸ್ ಅಂತ ಇರುತ್ತೆ, ಅಂದರೆ ಸಮಾಲೋಚನೆ ಅವ್ರ ಜೊತೆ. ಸೊ ಅದನ್ನು ಹಾಕಬೇಕು. ಕೌನ್ಸಿಲಿಂಗ್ ಸರ್ವಿಸ್ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿರಿ ಇಷ್ಟೆಲ್ಲ ಲಿಸ್ಟ್ ಬರ್ತೈತೆ. ಅದನ್ನ ಒಂದು ಸಲ ಓದ್ಕೋರಿ ಎಲ್ಲರೂ. ಏನಂದರೆ ANC ಬಗ್ಗೆ, ಆಮೇಲೆ ಇನ್ಸ್ಟಿಟ್ಯೂಷನ್ ಡೆಲಿವರಿ ಬಗ್ಗೆ, ನೆಕ್ಸ್ಟ್ ಅರ್ಲಿ ಇನಿಷಿಯೇಷನ್ ಆಫ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಮಗುವಿಗೆ ಹಾಲು ಉಣಿಸೋ ಬಗ್ಗೆ, ಇಮ್ಯುನೈಜೇಷನ್ ಬಗ್ಗೆ ಇವೆಲ್ಲ ಇರ್ತೈತಿ. ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಿಮೋನಿಯಾ ಬಗ್ಗೆ ಐತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿರಿ THR ಡಿಸ್ಟ್ರಿಬ್ಯೂಷನ್. ಸೊ THR ಅಂತೂ ಈಗ ಭಾಳ ಕಡ್ಡಾಯವಾಗಿ ಆಗೈತೆ ರೀ. ಅದು FRS ಸಿಸ್ಟಮು, ಫೇಸ್ ರಿಕಗ್ನಿಷನ್ ಸಿಸ್ಟಮು, ಅದ್ರ ಪ್ರಕಾರ ಅಂತೂ ನೀವು ಹಾಕ್ತಾಯಿದ್ದೀರಿ ಈಗ. ಸೊ ಅದನ್ನು ಹಾಕಬೇಕು. ಸೊ THR ಡಿಸ್ಟ್ರಿಬ್ಯೂಷನ್ ಎಷ್ಟು ಮಂದಿಗೆ ಮಾಡಿರಿ ಅದನ್ನು ಹಾಕಿರಿ. ಇದು ನೋಡಿರಿ THR ಎಷ್ಟು ಮಂದಿಗೆ ಹಾಕಿವಿ ಅಂಥೇಳಿ ತೋರಿಸಿದ್ವಿ ನಾವು. ಸೊ ಮುಂದುವರಿಸಿ ಅಂತನ್ರಿ. ಓಕೆನಾ. ಇದೆಲ್ಲ ಸಮರಿ ತೋರಿಸ್ತೈತಿ ಇದಿಷ್ಟು. ಇದನ್ನ ಒಂದು ಸಲ ನೋಡ್ಕೊರಿ, ದೃಢೀಕರಣ ನೋಡ್ಕೊಂಬಿಟ್ಟು ಪಾರ್ಟಿಸಿಪೆಂಟ್ಸ್ ಎಷ್ಟು ಮಂದಿ ಬಂದಿದ್ದರು, ಟೋಟಲ್ ಬೆನಿಫಿಷರಿ ಎಷ್ಟಿದ್ರು, VHSND ಆ್ಯಕ್ಟಿವಿಟೀಸ್ ನೀವು ಏನೇನು ಮಾಡಿದ್ರಿ ಎಲ್ಲನೂ ತೋರಿಸ್ತದೆ. ಸೊ ಇದು ಯಾಕೆ ನಿಮ್ಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ ಅಂತಂದರೆ, ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಇದ್ರ ಮೇಲೇ ಮಾಹಿತಿಯನ್ನು ತೊಗೊತಾರೆ. ಈಗ ಆಲ್ರೆಡಿ ತೊಗೋತಾ ಇದ್ದಾರೆ. ಸೊ ಅದಕ್ಕೆ ನೀವು ಆದಷ್ಟು ಬೇಗ ಇದನ್ನು ಮಾಹಿತಿಯನ್ನು ಹಾಕಿರಿ ಎಲ್ಲರೂ. ಧನ್ಯವಾದಗಳು. ಆಮೇಲೆ ಇಲ್ಲಿ ಸಲ್ಲಿಸಿ ಅನ್ರಿ. ಓಕೆನಾ. ಸಲ್ಲಿಸಿ ಅಂದಮೇಲೆ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ.